ಬಿಗ್ ಬಾಸ್ ಕನ್ನಡದ ಅತಿ ವರ್ಣರಂಜಿತ ಶೋ, ಅಷ್ಟೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ಶೋ ಕೂಡ ಹೌದು. ಬಿಗ್ ಬಾಸ್ ಮನೆಗೆ ಬಂದಂತ ಒಂದಷ್ಟು ಸ್ಪರ್ಧಿಗಳ ಅದೃಷ್ಟ ಕುಲಾಯಿಸಿದ್ರೆ ಒಂದಷ್ಟು ಸ್ಪರ್ಧಿಗಳು ಕಳೆದೇ ಹೋಗ್ತಾರೆ. ಈ ಹಿಂದಿನ ಸೀಸನ್ಗಳಲ್ಲೂ ಕೂಡ ಗಮನಿಸಿದ್ದೇವೆ. ಇನ್ನು ಈ ಹಿಂದೆಯೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸ್ಪರ್ಧಿಗಳಿಗೆ ಅವಕಾಶಗಳು ಜಾಸ್ತಿ ಆಗೋದು ಎಲ್ಲವೂ ಕೂಡ ಸಹಜ. ಒಂದಷ್ಟು ಜನರಿಗಂತೂ ಸಿನಿಮಾ ಇಂಡಸ್ಟ್ರಿಯ ಲಿಂಕ್ ಇರಲ್ಲ, ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಪಡೆದುಕೊಂಡಿರುವಂತಹ ಪ್ರಸಿದ್ಧಿಯ ಆಧಾರದ ಮೇಲೆ ಒಂದಷ್ಟು ಸಿನಿಮಾ ಸೀರಿಯಲ್ಗಳ ಅವಕಾಶಗಳು ಅವರನ್ನ ಹುಡುಕಿಕೊಂಡು ಬರುತ್ತೆ. ಈ ಹಿಂದೆಯೂ ಕೂಡ ಅಂತ ಸಾಕಷ್ಟು ಸ್ಪರ್ಧಿಗಳನ್ನು ನೋಡಿದ್ವಿ. ಇನ್ನು ಈ ಬಾರಿ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿದ್ದು ಅಂದ್ರೆ ಅರವಿಂದ್ ಕೆಪಿ ಬಿಗ್ ಬಾಸ್ ಮನೆಗೆ ಬಂದಾಗ ಎಷ್ಟೋ ಜನರಿಗೆ ಇವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಆನಂತರ ಗೊತ್ತಾಗುತ್ತೆ ಮೋಟಾರ್ ರೇಸರ್, ಭಾರತಕ್ಕೆ ಸಾಕಷ್ಟು ಹೆಸರನ್ನ ತಂದಿದ್ದಾರೆ, ಸಾಕಷ್ಟು ಚಾಂಪಿಯನ್ಶಿಪ್ಗಳನ್ನು ಗೆಲ್ಲುವ ಮೂಲಕ ಎನ್ನುವಂತ ವಿಚಾರ ಗೊತ್ತಾಗುತ್ತೆ. ಆರಂಭದಲ್ಲಿ ಹೇಳಿಕೊಳ್ಳುವಂತ ಆಕ್ಟಿವ್ ಆಗಿ ಇರಲಿಲ್ಲ ಅರವಿಂದ್ ಕೆಪಿ, ಆದ್ರೆ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾರೆ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ, ಟಾಸ್ಕ್ಗಳ ವಿಚಾರದಲ್ಲಿ ಟಫೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಅರವಿಂದ್ ಕೆಪಿ ಗುರುತಿಸ್ಕೊಳ್ತಾರೆ. ಎಲ್ಲರ ನೆಚ್ಚಿನ ಸ್ಪರ್ಧಿ ಆಗ್ತಾರೆ. ಅದರಲ್ಲೂ ಅರವಿಂದ್ ಕೆಪಿ ದಿವ್ಯಾ ಹುಡುಗ ಜೋಡಿ ಆದ್ಮೇಲಂತೂ ಎಲ್ಲರ ಗಮನವನ್ನ ಸೆಳೆತಾರೆ. ಇನ್ನು ಅರವಿಂದ್ ಕೆಪಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂದಾಜು ಮಾಡ್ತಾ ಇದ್ರು ಅರವಿಂದ್ ಕೆಪಿಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತೆ. ಸದ್ಯ ಮೋಟಾರ್ ರೇಸರ್ ಕೇವಲ ಅಷ್ಟು ಮಾತ್ರ ಅಲ್ಲ, ಅದರ ಹೊರತಾಗಿಯೂ ಕೂಡ ಒಂದಷ್ಟು ಅವಕಾಶಗಳು ಅವರನ್ನ ಹುಡುಕಿಕೊಂಡು ಬರುತ್ತೆ ಅಂತ ಅಂದಾಜು ಮಾಡಲಾಗಿತ್ತು. ಆ ಅಂದಾಜು ಇದೀಗ ದಿಟವಾಗ್ತಾ ಇದೆ. ಅರವಿಂದ್ ಕೆಪಿ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಒಂದು ಮಾತನ್ನ ಹೇಳಿದ್ರು, ನನ್ನ ಗಮನ ಸದ್ಯಕ್ಕೆ ರೇಸ್ ಕಡೆಗೆ. ಈಗಾಗಲೇ ಚಾಂಪಿಯನ್ಶಿಪ್ಗಾಗಿ ರೆಡಿ ಆಗ್ತಾ ಇದ್ದೀನಿ. ಟಿವಿಎಸ್ ಕಂಪನಿ ನನ್ನ ಮೇಲೆ ಕೋಟಿ ಬಂಡವಾಳವನ್ನು ಕೊಡುತ್ತೆ. ಹೀಗಾಗಿ ಅದಕ್ಕೆ ತಕ್ಕಾದಂಥ ನ್ಯಾಯ ನಾನು ಕೊಡಬೇಕು. ಅದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಎಲ್ಲಾ ರೀತಿಯಾದಂಥ ಶ್ರಮವನ್ನು ಹಾಕಿ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಇದರ ಹೊರತಾಗಿ ಬೇರೆ ಕ್ಷೇತ್ರಗಳಲ್ಲಿ ಏನಾದರೂ ಅವಕಾಶಗಳು ಬಂದ್ರೆ ಅದನ್ನೂ ಕೂಡ ನಾನು ಸ್ವೀಕರಿಸ್ತೇನೆ. ಸಿನಿಮಾ ಇಂಡಸ್ಟ್ರಿಯಿಂದ ಏನಾದರೂ ಅವಕಾಶಗಳು ಬಂದ್ರೆ ಅದನ್ನು ಸ್ವೀಕರಿಸೋದಕ್ಕೆ ನಾನು ರೆಡಿ ಇದ್ದೇನೆ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಅರವಿಂದ್ ಕೆಪಿ ಅವರನ್ನ ಹುಡುಕಿಕೊಂಡು ಅವಕಾಶವೊಂದು ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿಯೇ ಅವರಿಗೋಸ್ಕರ ಕಥೆಯನ್ನ ರೆಡಿ ಮಾಡಲಾಗಿತ್ತಂತೆ. ಇದೀಗ ಆ ಕಥೆಗೆ ಇನ್ನೊಂದು ರೂಪವನ್ನು ಕೊಡಲಾಗ್ತಾ ಇದೆ. ಸದ್ಯದಲ್ಲೇ ಸಿನಿಮಾ ಸೆಟ್ ಇರೋದು ಪಕ್ಕ ಆಗಿದೆ. ಈ ಮೂಲಕ ರೇಸರ್ ಆಗಿದ್ದ ಅರವಿಂದ್ ಕೆಪಿ ಇದೀಗ ಹೀರೋ ಆಗ್ತಾ ಇದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚೋದಿಕ್ಕೆ ರೆಡಿಯಾಗಿದ್ದಾರೆ. ಈ ಸಿನಿಮಾಗೆ ಸಿಆರ್ ಮನೋಹರ್ ಬಂಡವಾಳ ಹೂಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವರ್ಟ ಐ ಲವ್ ಯು, ವಜ್ರಕಾಯ, ದಿ ವಿಲನ್, ರೈಮೋ ಸೇರಿದಂತೆ ಸಾಕಷ್ಟು ಸಿನಿಮಾಗಳಿಗೆ ಹಣವನ್ನು ಹೂಡಿದಂತ ಸಿಆರ್ ಮನೋಹರ್ ಹೆಚ್ಚು ಕಡಿಮೆ ಈ ಸಿನಿಮಾಗೆ ಹಣವನ್ನು ಹೂಡುವ ಸಾಧ್ಯತೆ ಇದೆಯಂತೆ. ಇನ್ನು ಸಂಜು ವಿಟ್ಸ್ ಗೀತಾ, ಮೈನಾ, ಇತ್ತೀಚೆಗೆ ಶ್ರೀಕೃಷ್ಣ@gmail.com ಎನ್ನುವಂತ ಸಿನಿಮಾದಲ್ಲಿ ಬ್ಯುಸಿಯಾಗಿರುವಂತಹ ಸ್ಟಾರ್ ಡೈರೆಕ್ಟರ್ ನಾಗಶೇಖರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳೋದಿಕ್ಕೆ ರೆಡಿಯಾಗಿದ್ದಾರಂತೆ. ನಾಗಶೇಖರ್ ಸ್ಟೈಲಿಶ್ ಡೈರೆಕ್ಟರ್ ಅಂತ ಕರೆಸ್ಕೊಳ್ತಾ ಇದ್ರು. ಹೀಗಾಗಿ ಅರವಿಂದ್ ಕೆಪಿ ಅವರಿಗೆ ನಾಗಶೇಖರ್ ಅವರೇ ಆಕ್ಷನ್ ಕಟ್ ಹೇಳೋದಿಕ್ಕೆ ಸಾಧ್ಯ ಅಥವಾ ಪರ್ಫೆಕ್ಟ್ ಎನ್ನುವ ಕಾರಣಕ್ಕಾಗಿ ಅವರನ್ನ ನಿರ್ಮಾಪಕರು ಆಯ್ಕೆ ಮಾಡಿದ್ದಾರಂತೆ. ಈ ಮೂಲಕ ನಾಗಶೇಖರ್ ಮತ್ತೆ ಸಿಆರ್ ಮನೋಹರ್ ಜೋಡಿ ಇದೀಗ ಅರವಿಂದ್ ಕೆಪಿ ಅವರಿಗೋಸ್ಕರ ಸಿನಿಮಾವನ್ನ ರೆಡಿ ಮಾಡ್ತಾ ಇದೆ. ಸಿನಿಮಾ ಕಥೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಅರವಿಂದ್ ಕೆಪಿ ಮೂಲತಃ ರೇಸರ್ ಆಗಿರುವಂತಹ ಕಾರಣಕ್ಕಾಗಿ ರೇಸ್ ಆಧಾರದ ಮೇಲೆಯೇ ಈ ಸಿನಿಮಾವನ್ನ ರೆಡಿ ಮಾಡಲಾಗ್ತಿದೆಯಂತೆ. ರಿಯಲ್ ಸ್ಟಂಟ್ ಗಳನ್ನ ಮಾಡಿಸುವ ಮೂಲಕ ಪ್ರೇಕ್ಷಕರಿಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಡೋದಕ್ಕೆ ಈ ಸಿನಿಮಾ ತಂಡ ಈಗಾಗಲೇ ರೆಡಿ ಆಗಿದೆಯಂತೆ. ಇದು ಕತೆ ರೆಡಿಯಾಗಿದ್ದು ಬಿಗ್ ಬಾಸ್ ಮುಗಿದ ಮೇಲೆ ಅಲ್ಲ. ಬಿಗ್ ಬಾಸ್ ನಲ್ಲಿ ಅರವಿಂದ್ ಕೆಪಿ ಯಾವಾಗ ಪ್ರಸಿದ್ಧಿಯನ್ನ ಪಡೆದುಕೊಳ್ಳಕ್ಕೆ ಶುರು ಮಾಡಿದ್ರು, ದಿವ್ಯಾ ಹುಡುಗ ಅರವಿಂದ್ ಕೆಪಿ ಕೆಮಿಸ್ಟ್ರಿ ಯಾವಾಗ ವರ್ಕೌಟ್ ಆಗೋದಕ್ಕೆ ಶುರುವಾಯಿತು ಎಲ್ರಿಗೂ ಕೂಡ ಗೊತ್ತಾಯಿತು. ಅರವಿಂದ್ ಕೆಪಿ ಅವರ ಮೇಲೆ ಬಂಡವಾಳವನ್ನ ಹೂಡಿದ್ದೆ ಆದಲ್ಲಿ ಸಿನಿಮಾದಲ್ಲೂ ಕೂಡ ಅವರು ಕ್ಲಿಕ್ ಆಗುವಂತ ಸಾಧ್ಯತೆ ಇದೆ ಅಂತ ಅಂದೇ ಕಥೆಯನ್ನ ರೆಡಿ ಮಾಡಲಾಗಿತ್ತಂತೆ. ಅದಕ್ಕೆ ಇದೀಗ ಇನ್ನೊಂದು ರೂಪವನ್ನು ಕೊಡಲಾಗಿದೆ. ಇನ್ನು ಅರವಿಂದ್ ಕೆಪಿ ಅವರಿಗೂ ಕೂಡ ಕಥೆಯ ಸಾರಾಂಶವನ್ನ ಹೇಳಲಾಗಿದೆಯಂತೆ. ಅರವಿಂದ್ ಕೆಪಿ ಕೂಡ ಈ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಲಾಕ್ಡೌನ್ ಮುಗಿದ ಬಳಿಕ ಶೂಟಿಂಗ್ ಶುರುವಾಗುವಂತೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸ್ವಲ್ಪ ತಡ ಆದ್ರೆ ಸಿನಿಮಾ ರಿಲೀಸ್ ಆಗೋದು ಸ್ವಲ್ಪ ತಡ ಆದ್ರೆ ಆ ಬಿಗ್ ಬಾಸ್ ನಲ್ಲಿ ಇದ್ದಂತ ಹವಾ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಿಗ್ ಬಾಸ್ ನ ಪ್ರಸಿದ್ಧಿಯನ್ನ ತಕ್ಷಣವೇ ಬಳಸಿಕೊಳ್ಳೋದಕ್ಕೆ ಚಿತ್ರತಂಡ ಈಗಾಗಲೇ ರೆಡಿಯಾಗಿದೆ. ಹೀಗಾಗಿ ಲಾಕ್ಡೌನ್ ಮುಗಿತಾ ಇದ್ದ ಹಾಗೆ ಆದಷ್ಟು ಬೇಗ ಶೂಟಿಂಗ್ ಅನ್ನ ಮುಗಿಸಿ ಸಿನಿಮಾವನ್ನ ತೆರೆ ಮೇಲೆ ತರುವಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಅರವಿಂದ್ ಕೆಪಿ ಅಂತ ಇದ್ದ ಹಾಗೆ ನಾಯಕ ನಟಿ ಯಾರು ಎನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಸದ್ಯ ಹೀರೋಯಿನ್ ಆಯ್ಕೆ
ಆಯ್ಕೆ ಅಥವಾ ಇನ್ನಿತರ ನಟ ನಟಿಯರ ಆಯ್ಕೆ ಇನ್ನೂ ಕೂಡ ಫೈನಲ್ ಆಗಿರುವಂತೆ ಹೀರೋಯಿನ್ ಯಾರಿರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವ್ಯಾ ಉರುಡುಗ ಅವರನ್ನೇ ಅರವಿಂದ್ ಕೆಪಿ ಅವರಿಗೆ ಜೋಡಿಯನ್ನಾಗಿ ಮಾಡಲಾಗುತ್ತಾ ಅಥವಾ ಬೇರೆ ಯಾರಾದ್ರೂ ಹೊಸ ಹೀರೋಯಿನ್ ಬರ್ತಾರ ಕಾದು ನೋಡಬೇಕು. ದಿವ್ಯಾ ಉರುಡುಗ ಮತ್ತೆ ಅರವಿಂದ್ ಕೆಪಿ ಅವರ ಕೆಮಿಸ್ಟ್ರಿ ಬಿಗ್ ಬಾಸ್ ನಲ್ಲೇನೋ ವರ್ಕೌಟ್ ಆಗಿತ್ತು, ಬಟ್ ಸಿನಿಮಾ ಅಂತ ಬಂದಾಗ ಆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಹೀಗಾಗಿ ಆ ಕುರಿತಾಗಿಯೂ ಕೂಡ ಸಿನಿಮಾ ತಂಡ ತುಂಬಾ ಗಂಭೀರವಾಗಿ ಯೋಚನೆಯನ್ನ ಮಾಡ್ತಾ ಇದೆ. ಹೊಸ ಹೀರೋಯಿನ್ಸ್ ಯಾರಾದ್ರೂ ಬರ್ತಾರಾ ಅಥವಾ ದಿವ್ಯಾ ಉರುಡುಗ ಅವರೇ ಅರವಿಂದ್ ಕೆಪಿ ಅವರಿಗೆ ನಟಿಯಾಗಿ ಕಾಣಿಸಿಕೊಳ್ತಾರಾ ಎನ್ನುವಂತ ಕುತೂಹಲವು ಕೂಡ ಇದೀಗ ಜಾಸ್ತಿ ಆಗ್ತಿದೆ. ಇನ್ನು ತಾರಾಗಣದಲ್ಲಿ ಇನ್ನೂ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಅರವಿಂದ್ ಕೆಪಿ ಅವರ ಬದುಕಿನ ಇನ್ನೊಂದು ಆಯ್ಕೆ ಇದೀಗ ಶುರುವಾಗ್ತಿದೆ ಅಥವಾ ಇನ್ನೊಂದು ಅವಕಾಶ ಅವರಿಗೆ ಹುಡುಕಿಕೊಂಡು ಬಂದಿರುವಂತಹ ಕಾರಣಕ್ಕಾಗಿ ಅವರ ಬದುಕು ಇನ್ನಷ್ಟು ಬದಲಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಸಿನಿಮಾ ಸೆಟ್ ಇರಲಿ, ಪ್ರೇಕ್ಷಕರನ್ನ ಬಿಗ್ ಸ್ಕ್ರೀನ್ ನಲ್ಲೂ ಕೂಡ ಎಂಟರ್ಟೈನ್ ಮಾಡೋದಕ್ಕೆ ಅರವಿಂದ್ ರೆಡಿ ಆಗ್ಲಿ ಅಂತ ನಾವು ಕೂಡ ಆಶಿಸೋಣ. ಇನ್ನು ಅರವಿಂದ್ ಕೆಪಿ ಸಿನಿಮಾದಲ್ಲೇ ಆಕ್ಟ್ ಮಾಡ್ತಾ ಇರೋದು ಅಥವಾ ಸಿನಿಮಾ ಟಚ್ ಅನ್ನೋದು ತೀರಾ ಹೊಸತೇನೂ ಅಲ್ಲ. ಈ ಹಿಂದೆ ಬೆಂಗಳೂರು ಡೇಸ್ ಎನ್ನುವಂತ ಸಿನಿಮಾ ಒಂದು ಬಂದಿತ್ತು, ಮಲಯಾಳಂನ ಹಿಟ್ ಸಿನಿಮಾ ಅದು. ದುಲ್ಕರ್ ಸಲ್ಮಾನ್, ನಿವಿನ್ ಪೌಲಿ ಇವರೆಲ್ಲರೂ ಕೂಡ ಕಾಣಿಸ್ಕೊಂಡಿದ್ದಂಥ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಅದು ಕೂಡ ರೇಸ್ ಆಧಾರದ ಮೇಲೆ ಬಂದಿದ್ದಂತಹ ಸಿನಿಮಾ ಅದು. ಅದರಲ್ಲಿ ದುಲ್ಕರ್ ಸಲ್ಮಾನ್ ಡ್ಯೂಪ್ ನಲ್ಲಿ ಅರವಿಂದ್ ಕೆಪಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಅರವಿಂದ್ ಕೆಪಿ ಅದರಲ್ಲಿ ಬೈಕ್ ಅನ್ನ ಓಡಿಸಿದ್ದಾರೆ, ಅಂದ್ರೆ ನಿಜವಾಗ್ಲೂ ಓಡಿಸಿರೋದು ಅರವಿಂದ್ ಕೆಪಿ, ಬಟ್ ಸಿನಿಮಾದಲ್ಲಿ ಅದನ್ನ ದುಲ್ಕರ್ ಸಲ್ಮಾನ್ ಎನ್ನುವ ರೀತಿಯಲ್ಲಿ ತೋರಿಸಲಾಗಿದೆ. ಅರವಿಂದ್ ಕೆಪಿಗೆ ಹೀಗಾಗಿ ಈ ಹಿಂದಿನಿಂದಲೇ ಕೂಡ ಸ್ವಲ್ಪ ಮಟ್ಟಿಗೆ ಸಿನಿಮಾ ಇಂಡಸ್ಟ್ರಿಯ ಜೊತೆಗೆ ಟಚ್ ಇದೆ. ಅದು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದರ ಹೊರತಾಗಿ ಅರವಿಂದ್ ಕೆಪಿ ಅವರ ಬದುಕಿನ ಬೇರೆ ಮಜಲನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂತಹ ರೇಸರ್ ಕೂಡ ಹೌದು. ಈಗಾಗಲೇ ಸಾಕಷ್ಟು ಚಾಂಪಿಯನ್ಶಿಪ್ ಗಳನ್ನು ಕೂಡ ಗೆದ್ದಿದ್ದಾರೆ. ಸಾಕಷ್ಟು ಇಂಜುರಿಗೂ ಕೂಡ ಒಳಗಾಗಿದ್ರು ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇನ್ನು ಅರವಿಂದ್ ಕೆಪಿ ಅವರ ಮೇಲೆ ಟಿವಿಎಸ್ ಕಂಪನಿ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹೂಡುತ್ತೆ. ಆ ಬಂಡವಾಳವನ್ನ ವಾಪಸ್ ತೆಗೆದುಕೊಳ್ಳುತ್ತೆ. ಈ ವರ್ಷವೂ ಕೂಡ ಅರವಿಂದ್ ಕೆಪಿ ಅವರ ಮೇಲೆ ಟಿವಿಎಸ್ ಕಂಪನಿ ಒಂದಷ್ಟು ಬಂಡವಾಳವನ್ನ ಹೂಡಿದೆ. ಹೀಗಾಗಿ ಅರವಿಂದ್ ಕೆಪಿ ಅದಕ್ಕೂ ಕೂಡ ನ್ಯಾಯವನ್ನ ಕೊಡಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಅರವಿಂದ್ ಕೆಪಿ ಅವರ ರೇಸ್ಗೆ ಸಂಬಂಧಪಟ್ಟ ಹಾಗೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಗೊತ್ತಿತ್ತು. ಒಂದು ವರ್ಗ ಮಾತ್ರ ಅರವಿಂದ್ ಕೆಪಿ ಅವರ ಸಾಧನೆ ಬಹಳ ದೊಡ್ಡದು ಅಂತ ಹೇಳಿ ಶ್ಲಾಘಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಬಟ್ ಇದೀಗ ಆ ರೇಸ್ ಬಿಗ್ ಬಾಸ್ ಮೂಲಕ ಇಡೀ ಕರ್ನಾಟಕಕ್ಕೆ ತಲುಪಿದೆ. ಇಂಥದ್ದೊಂದು ಕೆಟಗರಿ ಇದೆ, ಈ ರೀತಿಯಾದಂತಹ ಒಂದು ರೇಸ್ ಕೂಡ ನಡೆಯುತ್ತೆ ಅನ್ನೋದು ಜನರಿಗೂ ಕೂಡ ಗೊತ್ತಾಗಿದೆ. ಹೀಗಾಗಿ ಆ ರೇಸ್ ಕೂಡ ಇನ್ಮೇಲೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಳ್ಳುವಂತೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜನ ಆ ರೇಸ್ ಕುರಿತಾಗಿಯೂ ಕೂಡ ಬಹಳ ಕುತೂಹಲದಿಂದ ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಅರವಿಂದ್ ಕೆಪಿ ಒಂದು ಕಡೆಯಿಂದ ರೇಸರ್, ಮತ್ತೊಂದು ಕಡೆಯಿಂದ ಸಿನಿಮಾ ಇಂಡಸ್ಟ್ರಿ, ಈ ಎರಡು ದೋಣಿ ಮೇಲೆ ಇದೀಗ ಕಾಲಿಟ್ಟಂತಾಗಿದೆ. ಮುಂದಿನ ದಿನಗಳಲ್ಲಿ ಎರಡರಲ್ಲೂ ಕೂಡ ಅರವಿಂದ್ ಕೆಪಿ ಯಶಸ್ಸನ್ನ ಗಳಿಸಲಿ ಅಂತ ಆಶಿಸೋಣ.